ಛೋಟಾ ಮುಂಬೈನಲ್ಲಿ ಮತ್ತೆ ಬಾಲ ಬಿಚ್ಚುತ್ತಿದ್ದಾರಾ ಪುಡೀರ್ ರೌಡಿಗಳು? ಹುಬ್ಬಳ್ಳಿಯಲ್ಲಿ ಮತ್ತೊಂದು ಗ್ಯಾಂಗ್ ವಾರ್ಗೆ ನಡೆದಿದೆಯಾ ಹಾಗಾದ್ರೆ ತಯಾರಿ ಅನ್ನುವಂತ ಪ್ರಶ್ನೆ ಕೂಡ ಹುಟ್ಕೊಂಡಿದೆ. ಕೊಲೆ ಸಂಚು ಆರೋಪದಡಿ ಬೆಂಡಿಗೇರಿ ಠಾಣೆಯಲ್ಲಿ ಈಗ ಕೇಸ್ ದಾಖಲಾಗಿದೆ. ಹೀಗಾಗಿ ಛೋಟಾ ಮುಂಬೈನಲ್ಲಿ ಮತ್ತೆ ಬಾಲ ಬಿಚ್ಚುತ್ತಿದ್ದಾರಾ ಪುಡೀರ್ ರೌಡಿಗಳು ಅನ್ನುವಂತ ಪ್ರಶ್ನೆ ಕೂಡ ಹುಟ್ಕೊಂಡಿದೆ. ಹುಬ್ಬಳ್ಳಿಯಲ್ಲಿ ಮತ್ತೊಂದು ಗ್ಯಾಂಗ್ ವಾರ್ಗೆ ಸಿದ್ಧತೆ ನಡೀತಾ ಇದೆ ಅನ್ನುವಂತ ಒಂದಷ್ಟು ಗುಸುಗುಸು ಕೂಡ ಶುರುವಾಗಿದೆ. ಈಗಾಗಲೇ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದ್ದು ಗನ್ ತೋರಿಸಿ ಕೊಲೆ ಮಾಡೋದಕ್ಕೆ ಯತ್ನಿಸಿರುವಂತ ಆರೋಪದಡಿ ದೂರನ್ನ ಕೊಡಲಾಗಿದೆ. ಸುಂದರ್ ಪೌಲ್ ಮತ್ತು ಗ್ಯಾಂಗ್ ಮೇಲೆ ದೂರು ನೀಡಿದ್ದಾರೆ ಅಭಿಷೇಕ್ ಜಾಧವ್. ಹೀಗಾಗಿ ಕೊಲೆ ಸಂಚು ನಡೀತಾ ಇದೆಯಾ, ಅಲ್ಲಿ ಪುಡಿ ರೌಡಿಗಳು ಮತ್ತೆ ಬಾಲ ಬಿಚ್ಚುತ್ತಿದ್ದಾರಾ ಅನ್ನುವಂತ ಮತ್ತಷ್ಟು ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಈಗಾಗಲೇ ಅಭಿಷೇಕ್ ಜಾಧವ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಸೆಟ್ಲ್ಮೆಂಟ್ ನಿವಾಸಿಯಾಗಿರೋ ಅಭಿಷೇಕ್ ಜಾಧವ್ ಸುಂದರ್ ಪೌಲ್, ಫಿಲೋಮಿನ್ ಪೌಲ್, ಚಂದ್ರ ಪೌಲ್ ಮೇಲೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಸನಾದಿ ಅಪ್ಪಣ್ಣ ಸರ್ಕಲ್ ಬಳಿ ಗನ್ ತೋರಿಸಿ ಧಮಕಿ ಹಾಕಿದ್ದಾರೆ ಅನ್ನುವಂಥ ಆರೋಪದಡಿ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂಥದ್ದು. ಈಗ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಹುಬ್ಬಳ್ಳಿಗೆ ನಾವೇ ಡಾನ್ಗಳು ಅಂತ ಅಭಿಷೇಕ್ ಜಾಧವ್ಗೆ ಅವರ ಗ್ಯಾಂಗ್ನಿಂದ ಧಮಕಿ ಹಾಕಲಾಗಿದೆಯಂತೆ ಅಭಿಷೇಕ್ ಜಾಧವ್ಗೆ. ಹಾಗಾಗಿ ಅಭಿಷೇಕ್ ಜಾಧವ್ ಈಗ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು. ಜಾಧವ್ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆಯಂತೆ. ಸುಂದರ್ ಪೌಲ್ಗೆ ಫೋನ್ ಮಾಡಿ ಆವಾಜ್ ಹಾಕಿರುವಂಥ ಅಭಿಷೇಕ್ ಜಾಧವ್ ಅಂದರೆ ಪುಡಿ ರೌಡಿಗಳು ಅಲ್ಲಲ್ಲೇ ಗ್ಯಾಂಗ್ಗಳನ್ನ ಕಟ್ಕೊಂಡಿದ್ದಾರೆ. ಆ ಗ್ಯಾಂಗ್ಗಳ ಮಧ್ಯೆನೇ ಆವಾಜ್ ಹಾಕ್ಕೊಳ್ತಾ ಇರುವಂಥದ್ದು. ಅಭಿಷೇಕ್ ಜಾಧವ್, ಸುಂದರ್ ಪೌಲ್ ಸೇರಿದಂತೆ ಈ ಗ್ಯಾಂಗ್ಗಳ ಮಧ್ಯೆ ಆವಾಜ್ ಹಾಕ್ಕೊಳ್ಳೋದು ಮತ್ತು ಗನ್ ತೋರಿಸಿ ಬೆದರಿಕೆ ಹಾಕುವಂತಹ ಘಟನೆಗಳು ಕೂಡ ನಡೀತಿದ್ದಾವಂತೆ. ಹಾಗಾಗಿ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೆಟ್ಲ್ಮೆಂಟ್ ನಿವಾಸಿ ಆಗಿರುವಂಥ ಅಭಿಷೇಕ್ ಜಾಧವ್ ಕೊಟ್ಟಿರುವಂಥ ಕಂಪ್ಲೇಂಟ್ ಮೇರೆಗೆ ಈಗ ಏನಾಗುತ್ತೆ ಅನ್ನೋದನ್ನ ನೋಡಬೇಕಿದೆ. FIR ಏನಾದರೂ ದಾಖಲು ಮಾಡಿ ಅವರನ್ನ ತನಿಖೆಗೆ ಒಳಪಡಿಸ್ತಾರಾ, ಏನು ಕತೆ ಅಂತ. ಅಭಿ ಕೇಳಿಲ್ಲ, ನೀನು ಶಾಮಣ್ಣ ಮಗದ ನನ್ನ ಮಗನ ಮತ್ತ ನಿನ್ನ ಮಗ ತಿಳಿಯಂಗಿಲ್ಲ ಬುದ್ಧಿ ಮಗವ ಕೇಳಿಲ್ಲ. ಶಾಮಣ್ಣ ಅಂತಂದ್ರೆ ನನ್ಕಿಂತ ಒಂದ್ 2 ವರ್ಷ ದೊಡ್ಡವನ. ನಾನು ಸಿಟಿ ಹೊಡೆದ್ರ 300 ಬರ್ತಿದ್ರ ಅವತ್ತ. ಅಲ್ಲ, ಈಗ ಆ ಮನಿ ಬೇರೆ ಈ ಮನಿ ಬೇರೆ ಏನ? ಮತ್ ನಿನ್ನ ಮಗ ತಿಳಿಯಂಗಿಲ್ಲ, ಊರ್ ಮಂದಿಗೆ ಮುಂದೆ ಹೇಳ್ಕೊಂಡು ಹೇಳ್ತಾನ ಸೆಟ್ಲ್ಮೆಂಟ್ ಹೋಗಿದ್ದೆ ಇದ ನಮ್ಮ ಮಗವ ಒಕ್ಕಾಕ್ ಮಗವ. ಈಗ ಆ ಮನಿ ಬೇರೆ ಈ ಮನಿ ಬೇರೆ ಏನು? ಏನ ನೀ ಸಣ್ಣ ಏನ್ ಕೇಳುವ ನಿನಗ ಕಾಕ ಅಂಕಲ್ ಅಂತ ಮನದಿ ಬಾಳ ಕೊಡ್ತಿದ್ದೆ. ನಿನಗ ನಿಂತ ನಾನ್ ಮಾತಾಡ ಹೋಗ್ತಿದ್ದೆ. ನಿನಗೂ ಮಗ ಅಂತ ಕರಿತೀನಿ. ಮತ್ತ ನಿನ್ನ ಮಗ ಗೊತ್ತಾಗಿಲ್ಲ ರಿಲೇಶನ್ಶಿಪ್ ಏನಂತ ನಿನ್ನ ಮಗ ಗೊತ್ತಾಗಿಲ್ಲ. ಈಗಲ್ಲ, 40 ವರ್ಷ ಮ್ಯಾಗಿಂದ ಅಣ್ಣ ತಮ್ಮಕ್ಕಿಂತ ಹೆಚ್ಚಾಗಿವಿ. ಶಾಮಣ್ಣ ನಾವು 40 ವರ್ಷದಿಂದ ಅಣ್ಣ ತಮ್ಮಕ್ಕಿಂತ ಹೆಚ್ಚು. ಅಣ್ಣ ತಮ್ಮರಾದ್ರು ಇನ್ನು ಏನಾದ್ರು ಗಿಡಕ್ ಬಂದಿರ್ಬೋದು. ಆದ್ರೆ ನನಗ ಶಾಮಣ್ಣಗ ಯಾವತ್ತು ಬಿಡಿಕಿಲ್ಲ. ಅವತ್ತ ನಿನ್ನ ಮಗ ಬಂದಾಗ ಹೆಚ್ಚಾದೀವಿ, ಹೋಗ್ತೀವಿ. ಅಂಕಲ್ ಒಂದ್ ಮಾತು ಕೇಳಿಲ್ಲ, ನೀ ಲೈನ್ ಹಾಳಾಕ್ ಹೋಗ್ಬೇಡ, ಕೇಳಿ ಹೇಳ್ತೀನಿಲ್ಲ. ಇಷ್ಟು ದಿನ ಸಂಭಾಳಿಸ್ಕೊಂಡ ಇದ್ದೆ ನಾನು. ಮತ್ತೆ ನಿನ್ನ ಮಗ ಊರ್ ಮಂದಿ ಮುಂದೆ ಹೇಳ್ಕೊಂಡು ಹೇಳೋದು ಸೆಟ್ಲ್ಮೆಂಟ್ ಹೋಗಿದ್ದೆ, ದಮ್ ಕೊಟ್ಟ ಬಂದೆ, ಇಲ್ಲಿಂದ ದಾಡ್ದಿದ ದಮ್ ಕೊಟ್ಟವ. ಒಂದ್ ನಿಮಿಷ ಕೇಳಿಲ್ಲ, ನೀನ್ ಲೈಸೆನ್ಸ್ ಅಷ್ಟ ನಿಂದ ಕೇಳ. 3 ದಿವ್ಸ ಆತ ಆರಾಮಿಲ್ಲ, ಮನ್ಯಾಗ ಮಕ್ಕೊಂಡ. ಹೆಂಗ್ ಮಾತಾಡ? 3 ದಿವ್ಸ ಆತ ಮನ್ಯಾಗ. ನಿನ್ಗೆ 4-5 ದಿವಸದಿಂದ ರೆಕಾರ್ಡಿಂಗ್ ತೋರಿಸ್ತೇನೆ ಬೇಕಂದ್ರ ನಾ ಏನ್ ಮಾಡ್ತೀಯ? ಸಾಧ್ಯ ಇಲ್ಲ ಮಾತಾಡಕ. ಅವನಿಗೆ ಚಂದ ರೀತಿಲ ಹೇಳಿದಿ ಚಲೋ. ಅಭಿ ಕೇಳಿಲ್ಲ, ಯಾರ ಕೂಡ ಇಟ್ಕೊಂಡ್ ನಮ್ ಕೂಡ ಇಟ್ಕೊಂಡ ಅಭಿ ಹೇಳಕತ್ತೀನಿ ಕೇಳವಂಗ. ನಾವ್ ಹೆಂಗಸೂರು ಬಾಡಿಗೆ ತಿನ್ನೋರಲ್ಲ ನಾವ. ಇಬ್ರು ಅಣ್ಣ ತಮ್ಮ ನೀವ ಕೇಳಿಲ್ಲ. ನಾ ಮತ್ತ ಪ್ರತಿಯೊಂದು ಇಷ್ಟು ತೆಗಿತೇನೆ ಮತ್ತ. ಅಲ್ಲ ಅಭಿ, ನೀವ್ ಇಬ್ರು ಅಣ್ಣ ತಮ್ಮರ ಇದಿರಿಲ್ಲೋ? ನೀವ್ ಇಬ್ರು ಅಣ್ಣ ತಮ್ಮರಲ್ಲ, ನೀವ್ ಇಬ್ರು ಅಣ್ಣ ತಮ್ಮರ್ ಕೂಡಿ ಕೇಳಿಲ್ಲ. ನೀವ್ ಇಬ್ರು ಅಣ್ಣ ತಮ್ಮರ ಇದಿರಿಲ್ಲ ನೀವು